ಇಲ್ಲಿ ನೋಡಿ ನಾನು ಸಿಂಪಲ್ಲಾಗಿ ಬೇಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕ್ಯಾರೆಟು, ಮೊಳಕೆ ಕಾಳು, ಸೌತೆಕಾಯಿ, ದಾಳಿಂಬೆ, ಮಾವಿನಕಾಯಿ, ಟೊಮೆಟೊ, ಈರುಳ್ಳಿ, ಮನೆಯಲ್ಲೆಲ್ಲ ಹಸಿ ತರಕಾರಿ ಯಾವ್ಯಾವ ತಿನ್ಬೋದು ಅದೆಲ್ಲ ಹಾಕಿದ್ದೀನಿ. ಬೇಲ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇಲ್ಲಿ ಈ ಥರ ಇನ್ಸ್ಟಂಟ್ ಬೇಲೆಲ್ಲ ಇಟ್ಕೊಂಡ್ಬಿಟ್ರೆ ಒಂದು ನಿಮಿಷಕ್ಕೆ ಮಾಡ್ಬೋದು. ಸೇವ್ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ಇಲ್ಲಿ ಸೇವ್ ಹಾಕ್ತಾಯಿದ್ದೀನಿ ನೋಡಿ. ಇನ್ಸ್ಟಂಟ್ ಸೇವು ಕಡಲೆಪುರಿ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಇದು ನೋಡಿ, ಇಲ್ಲಿ ತರಕಾರಿ ತೊಗೊಂಡಿದ್ದೀನಲ್ಲ, ಪುದೀನ, ಕೊತ್ತಂಬರಿ, ಮೊಳಕೆ ಕಾಳು ಅದೆಲ್ಲ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಸೊ ಈವ್ನಿಂಗ್ ಸ್ನ್ಯಾಕ್ ಅಥವಾ ಮಕ್ಕಳಿಗೆ ಸ್ಕೂಲಿಂದ ಬಂದಮೇಲೆ ಕೊಡೋದಕ್ಕೆ ಒಂದು ಒಳ್ಳೆ ಹೆಲ್ತಿ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಸೊ ಮೀಟ ಎಲ್ಲ ಮಾಡಿ ಇಟ್ಕೊಂಬಿಟ್ರೆ ತುಂಬ ಈಸಿ. ಸೊ ಮೀಟ ಎಲ್ಲ ಅಂದರೆ ಒಂಚೂರು ಕೆಚಪ್ಪೇ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಎಲ್ಲ ರೆಡಿ ಮಾಡಿಕೊಂಡ್ರೆ 5 ನಿಮಿಷಕ್ಕೆ ಆಗುತ್ತೆ. ಇದು ಗರಂ ಮಸಾಲ, ಕಡಲೆಪುರಿ ಹಾಕ್ತಾಯಿದ್ದೀನಿ ನೋಡಿ. ಸೊ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಬೋದಲ್ವ. ಮಕ್ಕಳಿಗೆ ಎಲ್ಲ ತರಕಾರಿ ಕೊಟ್ಟಂಗೂ ಆಗುತ್ತೆ, ಹೆಲ್ತಿನೂ ಇರುತ್ತೆ. ಸೊ ಒಂದು ಜಂಕ್ ಫುಡ್ ಕೊಡೋ ಬದಲು ಇದು ಅಟ್ಲೀಸ್ಟ್ ಮನೇಲಿ ಮಾಡಿಕೊಟ್ರೆ ಎಷ್ಟೋ ವಾಸಿ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸೇವು ಅಥವಾ ಮೇಲ್ಗಡೆಯಿಂದ ಕಡಲೆಕಾಯಿ ಬೀಜ ಏನು ಬೇಕಾದ್ರೂ ಹಾಕ್ಬೋದು. ಆಪ್ಷನಲ್ ಅದು. ಡಯಟ್ ಮಾಡೋರು ಏನೇನು ಬೇಕೋ ಕಟ್ ಮಾಡಿ ನೀವು ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೋಬೋದು. ನೋಡಿ ಇಲ್ಲಿ ನಾನು ಸೇವ್ ಹಾಕ್ತಿದ್ದೀನಿ. ಇದೆಲ್ಲ ಹಾಕಿದ್ರೆ ಮಕ್ಳಿಗೆ ಟೇಸ್ಟಿ ಆಗುತ್ತಲ್ಲ, ತಿಂತಾರೆ. ಸೊ ಡಯಟ್ ಮಾಡೋರು ಇದೆಲ್ಲ ಅವಾಯ್ಡ್ ಮಾಡ್ಕೋಬೋದು. ಸ್ವಲ್ಪ ಶೇಂಗಾ ಕೂಡ ಹಾಕ್ತೀನಿ ನೋಡಿ. ರೆಡಿ ಆಯಿತು ನಮ್ಮದು ದಿಢೀರ್ ಬೇಲು. ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.